ಸೃಷ್ಟಿಯ ಉದರದಿ ಧರಿಸಿದ
ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಪರಮ ಪೂಜೆಗಿದು ನಿನಗೆ ಸಮರ್ಪಣೆ. ಪ್ರಥಮ ಪೂಜೆಗಿದು ನಿನಗೆ ಸಮರ್ಪಣೆ. ನಿನಗಿಂತ ಮಿಗಿಲಾದ ದೇವರನ ಕಾಣೆ. ನಿನಗಿಂತ ಮಿಗಿಲಾದ ದೇವರನ ಕಾಣೆ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಮನ ತುಂಬಿ ನಾನಿನ ನಮಿಸುವೆನಯ್ಯ. ಮನ ತುಂಬಿ ನಾನಿನ್ನ ನಮಿಸುವೆನಯ್ಯ. ಹೃದಯ ಮಂದಿರಕ್ಕೆ ಬರಬಾರದೆ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಬಾರದೆ ಸ್ವಾಮಿ. ಹೃದಯ ಮಂದಿರಕ್ಕೆ ಬರಬಾರದೆ ಸ್ವಾಮಿ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ಗರಿಕೆ ಪತ್ರೆಗಿದು ನಿನ್ನಯ ಪಾದಕ್ಕೆ. ಗರಿಕೆ ಪತ್ರೆಗಿದು ನಿನ್ನಯ ಪಾದಕ್ಕೆ. ಬೇಡುವೆವು ನಿನ್ನ ಕರುಣೆಯ ಹರಕೆ. ಬೇಡುವೆವು ನಿನ್ನ ಕರುಣೆಯ ಹರಕೆ. ಮಂಕಾರಮಯ ವಿಶ್ವವ್ಯಾಪಕ. ಓಂಕಾರಮಯ ವಿಶ್ವವ್ಯಾಪಕ. ಶಿವಕುಮಾರನೇ ನೀನೇ ಗಜಮುಖ. ಶಿವ ಸುಕುಮಾರನೇ ನೀನೇ ಗಜಮುಖ. ಸಿದ್ಧಿ ಬುದ್ಧಿ ಪ್ರಿಯ ನಿನ್ನಿ ಜ್ಞಾನ. ಸಿದ್ಧಿ ಬುದ್ಧಿ ಪ್ರಿಯ ನಿನ್ನಿ ಜ್ಞಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ನಿನ್ನ ನಾಮದ ಸ್ಮರಣೆ ಅಮೃತ ಪಾನ. ಸೃಷ್ಟಿಯ ಉದರದಿ ಧರಿಸಿದ ಬೆನಕ ನಮ್ಮನು ಕಾಯೋ ವಿನಾಯಕ. ವಿನಾಯಕ ವಿನಾಯಕ ವಿನಾಯಕ. ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಕಲಾ ರಸಿಕರೇ, ಪ್ರೇಕ್ಷಕ ಮಹಾಪ್ರಭುಗಳೇ, ಅಭಿಮಾನಿ ದೇವರುಗಳೇ, ಈ ದಿನ
ದಿನಾಂಕ 14/12/2025 ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ತುಮಕೂರು. ಇಲ್ಲಿ ಜಿಲ್ಲಾಡಳಿತ ತುಮಕೂರು ಇಂದ ಕಂದಾಯ ಇಲಾಖೆಯಿಂದ ನೌಕರರ ಪರಿಪೂರ್ಣದ ಉತ್ತರ ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಹಾಭಾರತ ಶ್ರೀಕೃಷ್ಣ ಪರಮಾತ್ಮನ ಲೀಲೆ ಇಲ್ಲದೆ ಏನೂ ಇಲ್ಲ. ಗರಿಕೆ ಕಡ್ಡಿಯೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಅನುಮತಿಯಿಲ್ಲದೆ ಅಲುಗಾಡಲಾರದಂತೆ. ಭಗವದ್ಗೀತೆ ಗೀತೋಪದೇಶ ಇವತ್ತು ಜಗತ್ತಿನಾದ್ಯಂತ ರಾರಾಜಿಸುತ್ತಿದೆ. ಅದರ ಶ್ರೇಷ್ಠ ಸತ್ಯತೆಯನ್ನು ದಿನ ದಿನಕ್ಕೂ ಹೆಚ್ಚಿಸುತ್ತಿದೆ. ಇದು ನಮ್ಮ ಧಾರ್ಮಿಕ ಗ್ರಂಥವಾಗಿದ್ದರಿಂದ ಇದಕ್ಕೆ ನಮ್ಮ ನಮೋ ನಮಃ. ಸಭೆಯಲ್ಲಿ ಆಸೀನಾಗಿದ್ದ ಗಣ್ಯರು, ಗುರುಗಳಾದ ಶ್ರೀ ರುದ್ರೇಶ್ ಅವರು ಮತ್ತು ಅವರ ವೃಂದದವರಿಗೆ ನಮ್ಮ ಪರಿಪೂರ್ಣ ಅಭಿನಂದನೆಗಳು. ಪವಮಾನ 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 ಜಗದ ಪ್ರಾಣ ಸಂಕರೋಷಣ ಜವ ಭಯರಣ್ಯ ದಹನ ದಹನ ನವೆ ಮೊದಲಾದ ನವವಿಧ ಭಕುತಿಯ ತವ ಕದಂದೇಲಿ ಕೊಡು ಕವಿ ಜನಪ್ರಿಯನ ಪವಮಾನ 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 ಜಗದ ಪ್ರಾಣ ಸಂಕರೋಷಣ ಭವ ಭಯಾರಣ್ಯ ದಹನ ದಹನ ಕಚ್ಚೂಟ ಉಪವೀತ ದರಿಪ ಮಾರುತ ಕಾಮಾದಿ ವರ್ಗಾರಹಿತ ಕಾಮಾದಿ ವರ್ಗಾರಹಿತ ವ್ಯೋಮಾದಿ ಸರ್ವವ್ಯಾಪುತ ಸತತ ನಿರ್ಭೀತ ರಾಮಚಂದ್ರನ ನಿಜ ದೂತ ರಾಮಚಂದ್ರನ ನಿಜ ದೂತ ಯಾಮ ಯಮಕ್ಕೆ ನಿನ್ನಾರಾಧಿ ಕುದುಕೆ ಕಾಮಿತ ಎನಗಿದು ನೇಮಿದ ಪ್ರತಿದಿನ ಈ ಮನಸ್ಸಿಗೆ ಸುಖ ತೋಮವ ತೋರುತ್ತ ಪಾಮರ ಮತಿಗೆನು ನೀ ಮಾಣಿಪುದು ಪವಮಾನ 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 ಜಗದ ಪ್ರಾಣ ಸಂಕರೋಷಣ ಭವ ಭಯಾರಣ್ಯ ದಹನ ದಹನ ವಜ್ರ ಶರೀರ ಗಂಭೀರ ಮುಕುಟದರ ದುರ್ಜನವನ ಕುಟಾರ ದುರ್ಜನವನ ಕುಟಾರ ನಿರ್ಜರ ಮಣಿ ದಯಪಾರ ವಾರ ಬುದಾರ ಸಜ್ಜನರ ಪರಿಹಾರ ಸಜ್ಜನರ ಪರಿಹಾರ ಅರ್ಜುನಗೊಲಿದೊಂದು ಧ್ವಜವಾನಿಸಿ ನಿಂದು ಮೂಜ ಗವರಿದಂತೆ ಗರ್ಜನೆ ಮಾಡಲಿ ಹೆಜ್ಜೆ ಹೆಜ್ಜೆಗೂ ನಿನ್ನಪ್ಪ ಪದದುಳಿ ಮಜ್ಜನದಲ್ಲಿ ಭವವರ್ಜಿತ ನೆನೆಸುವ ಪವಮಾನ 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 ಜಗದ ಪ್ರಾಣ ಸಂಕರೋಷಣ ಭವ ಭಯಾರಣ್ಯ ದಹನ
ಆನಂದ ಭಾರತಿ ರಮಣ ಪಾನ ವ್ಯಾನ ಉದಾನ ಸಮಾನ ಆನಂದ ಭಾರತಿ ರಮಣ ನಾನು ನಿರುತದಲ್ಲಿ ಏನೇನ ಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು ನಾನು ನಿರುತದಲ್ಲಿ ಏನೇನೆ ಸಗಿದೆ ಮಾನಸಾದಿ ಕರ್ಮ ನಿನಗೊಪ್ಪಿಸಿದೆನು ಪ್ರಾಣನಾಥ ಸಿರಿ ವಿಜಯ ವಿಠಲನ ವಿಠಲ 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 ಪ್ರಾಣನಾಥ ಸಿರಿ ವಿಜಯ ವಿಠಲನ ಕಾಣಿಸಿಕೊಡುವನು ಭಾನು ಪ್ರಕಾಶ ಪವಮಾನ 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 ಜಗದ ಪ್ರಾಣ ಸಂಕರೂಷಣ ಭವ ಭಯರಣ್ಯ ದಹನ ದಹನ ಪವಮಾನ ಇಬ್ಬರಿಗೂ ಮಂಗಳವಾಗಲಿ. ಸ್ವಾಮಿ, ಉತ್ತರ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ವಿವಾಹವಂತೂ ಆಯಿತು. ಇಂತಹ ಸಂತೋಷದ ಸಮಯದಲ್ಲಿ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖ ನಸುನಾಗಿ ನಗುವ ಚಂಚಲೆ ಸಕನ ನಿನ್ನ ಕೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ಕೋಳಿಂದ ನಾ ಬಳಸಲೆ ಒಳ್ಳೆವ ಕಣ್ಣೋಟಕ್ಕೆ ತನುವು ತಾಹಿಗಿದೆ ಹೂವ ಮುಡಿದು ತೋಗಿ ಜಡೆಯು ಹೂವ ಮುಡಿದು ತೋಗಿ ಜಡೆಯು ಬಾಗಿ ಬಳುಕುತ್ತಿದೆ ಮಾತಾಳೆ ವಿರಹ ಬಾಸಲಿ ಹಸೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಮುಖ ನುಸುನಾಗಿ ನಗುವ ಚಂಚಲೆ ಸಕನ ನಿನ್ನ ತೋಳಿಂದ ಬಳಸಲೆ ಸುಖ ಸವಿ ಪ್ರೇಮ ಬನದ ಕೋಗಿಲೆ ಚಂಚಲೆ ತೋಳಿಂದ ನಾ ಬಳಸಲೆ ಉತ್ತರ. ಸ್ವಾಮಿ, ಇಂತಹ ಸಂತೋಷದಲ್ಲಿ ನಿನ್ನನ್ನು ನೋಡುತ್ತಿದ್ದರೆ ನೋಡುತ್ತಿದ್ದರೆ ಮತ್ತೊಂದು ಗಾನವನ್ನು ಹಾಡಲೇ? ಹಾಗೆ ಆಗಲಿ ಸ್ವಾಮಿ.
ಮನ ಗೆಲ್ಲಿದ ಪ್ರಿಯ ತರಸಿ ಓ ರಮಣಿ ಎನ್ನ ಮನ ಗೆಲ್ಲಿದ ಪ್ರಿಯ ತರಸಿ ಓ ರಮಣಿ ಕುಡಿ ನೋಟ ಬೀರುವ ನನ್ನ ರಾಣಿ ಮನ ಗೆಲ್ಲಿದ ಎನ್ನ ಮನ ಗೆಲ್ಲಿದ ಪ್ರಿಯ ತರಸಿ ಓ ರಮಣಿ ಬಾನಲ್ಲೇ ಮೋಡಿದ ಚಂದಿರ ನಮಗಾಗಿ ಕಾದಿದೆ ಈ ಸುಂದರ ಬಾನಲ್ಲೇ ಮೋಡಿದ ಚಂದಿರ ನಮಗಾಗಿ ಕಾದಿದೆ ಈ ಸುಂದರ ಸುರಲೋಕದ ಸವಿ ನಮಗಾಗೆ ಸುರಲೋಕದ ಸವಿ ನಮಗಾಗೆ ಸವಿತೆ ನಿನ್ನ ಬಾಳು ಹಿತವಾಗಿದೆ ಸವಿತೆ ನಿನ್ನ ಬಾಳು ಹಿತವಾಗಿದೆ ಮನ ಗೆಲ್ಲಿದ ಎನ್ನ ಮನ ಗೆಲ್ಲಿದ ಪ್ರಿಯ ತರಸಿ ಓ ರಮಣಿ ಕುಡಿ ನೋಟ ಬೀರುವ ನನ್ನ ರಾಣಿ ಮನ ಗೆಲ್ಲಿದ ಎನ್ನ ಮನ ಗೆಲ್ಲಿದ ಪ್ರಿಯ ತರಸಿ ಓ ರಮಣಿ ಸ್ವಾಮಿ ಪ್ರಿಯ ಮಾತನಾಡು ಪ್ರಿಯ ಪ್ರಿಯೆ ರೋಮಾಂಚನ ಉತ್ತರ ಪ್ರಿಯ ನಾವು ಬಂದು ಬಹಳ ಸಮಯವಾಯಿತು. ಹೋಗುವ ಮುನ್ನ ಹೋಗುವ ಮುನ್ನ ಪ್ರೇಮದಿ ಕರೆಯುವೆ ನಲ್ಲೆಯೋ ಕನಸುತ್ತ ಬಾರೆ ಪ್ರೇಯಸಿ ಹರುಷದಿ ಕರಕವನಾಡುವನ ಬಾರೆ ರೂಪತೆ
ಏನಿಲ್ಲ ಎದುರುಗಡೆ ಇರೋದು. ಪ್ರೇಮತಿ ಕರೆಯುವೆನಲ್ಲಿಯು ತನಗುತ್ತ ಬಾರೆ ಪ್ರೇಯಸಿ ಹರುಷದಿ ಸರಸವನಾಡುವನ ಬಾರೆ ರೂಪಸೆ. ದೂರ ದೂರ ಇನ್ನೇಕೆ ಬಳಿಗೆ ಬಾರೆ ನನ್ನಾಕೆ. ದೂರ ದೂರ ಇನ್ನೇಕೆ ಬಳಿಗೆ ಬಾರೆ ನನ್ನಾಕೆ. ಬಾರೆ ಭಾಗ್ಯವತಿ ಪ್ರೇಮದ ಸುರತೆ. ಬಾರೆ ಭಾಗ್ಯವತಿ ಪ್ರೇಮದ ಸುರತೆ. ಪ್ರೇಮತಿ ಕರೆಯುವೆ ನನ್ನೆಯು ತನಗುತ್ತ ಬಾರೆ ಪ್ರೇಯಸಿ ಹರುಷದಿ ಸರಸವನಾಡುವನ ಬಾರೆ ರೂಪಸೆ. ನಡೆಯ ನವಿಲಿನ ನರ್ತನ ನುಡಿಯ ಕೋಗಿಲೆಯ ಗಾನ. ನಡೆಯ ನವಿಲಿನ ನರ್ತನ ನುಡಿಯ ಕೋಗಿಲೆಯ ಗಾನ. ಬಾರೆ ಭಾಗ್ಯವತಿ ಪ್ರೇಮದ ಸುರತೆ. ಬಾರೆ ಭಾಗ್ಯವತಿ ಪ್ರೇಮದ ಸುರತೆ. ಪ್ರೇಮದ ಕರೆಯುವೆ ನಲ್ಲೆಯು ತನಗುತ್ತ ಬಾರೆ ಪ್ರೇಯಸಿ ಹರುಷದಿ ಸರಸವನಾಡುವನ ಬಾರೆ ರೂಪಸೆ. ಬಾರೆ ಪ್ರೇಯಸಿ. ಏ ಕೃಷ್ಣ ಮಾಧವ ಮುರಾರೇ. ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ. ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ. ಪಾಂಡವರೈವರ ಪ್ರಾಣವು ನೀನು. ಕೃಷ್ಣ ಪಾಂಡವರೈವರ ಪ್ರಾಣವು ನೀನು. ಪರಮಾತ್ಮ ಪಾಂಡವರೈವರ ಪ್ರಾಣವು ನೀನು. ಪರಮ ದಯಾಕರ ಕೊಡೆಯನದ ಭಯವ. ಪರಮ ದಯಾಕರ ಕೊಡೆಯನದ ಭಯವ. ಜೀವವೆಂದು ನಂಬಿದೆನಯ್ಯ. ಪರಮಾತ್ಮ ಜೀವವು ನೀನೆಂದು ನಂಬಿದೆನಯ್ಯ. ಕರುಣಾಳು ಕರುಣಾಳು ಕೃಪೆ ತೋರಿ ಕರಿಸೋ ದರ್ಶನವಾನಿ ತೋರೆಯ ದೇವ ದರ್ಶನವಾನಿ ತೋರೆಯ.
ತಳೆದವು ದೇವಾ ಕೃಷ್ಣ ಕೃಷ್ಣ ಆನಂದದಿ ನಾವು ಕಳೆದೆವು ದೇವ ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದ ರಾಜ್ಯವ ದೊರಕಿಸೋ ದೇವ ಧರ್ಮದ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕರಿಸೋ ಕರುಣಾಳು ಕೃಪೆ ತೋರಿ ಕರಿಸೋ ಮರಿಯು ದರುಶನವಾನಿ ತೋರೆಯ ದೇವ ದರುಶನವಾನಿ ತೋರೆಯ ಕೃಷ್ಣ ಮಾಧವ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರೂ ಸಹ ನಮಗೆ ಬರಬೇಕಾದ ಅರ್ಧ ರಾಜ್ಯವು ಬಾರಲೇ ಇಲ್ಲವಲ್ಲ. ಅದಕ್ಕಾಗಿ ಈ ದಿನ ನಾನು ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಕಾರವನ್ನು ಬೇಡುವೆನು. ನಾನಿನ್ನು ಹೊರಡುವೆನು. ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಕುರು ಪಾಂಡವರೊಳು ಸಿದ್ಧತೆಗೊಂಡಿ ಯುದ್ಧದ ಸುದ್ದಿಯ ಶೀಘ್ರದೊಳಗೆ, ಕುರು ಪಾಂಡವರೊಳು ಸಿದ್ಧತೆಗೊಂಡಿಯ ಯುದ್ಧದ ಸುದ್ದಿಯ ಶೀಘ್ರದೊಳಗೆ. ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು, ನಂದ ಗೋಪ ಶ್ರೀಕೃಷ್ಣರ ಸಹಿತ ಬಲರಾಮನ ಸಹಾಯ ಪಡೆಯಲು ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಹಲಮ ಭೀಮರ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು, ಹಲಮ ಭೀಮರ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಕದೀಮನವನು ಎದೆಗಡದೆ ಬಲಗರಿ ಅನ್ವಯ ಗೊಂಬಿಹನು, ಕದೀಮನವನು ಎದೆಗಡದೆ ಬಲಗರಿ ಅನ್ವಯ ಗೊಂಬಿಹನು. ಮಾಧವರ ಬೆಂಬಲದಿ ಮದೊಂದ ಪಾಂಡವರ ಆರ್ಭಟವ, ಮಾಧವರ ಬೆಂಬಲದಿ ಬರೆಯುವ ಮದೊಂದ ಪಾಂಡವರ ಆರ್ಭಟವ. ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ, ಕದನದಲ್ಲಿ ಮದವ ಮುರಿದು ನಮ್ಮ ಕ್ರೋಧವನ್ನು ತೀರಿಸಿಕೊಳ್ಳುವೆ. ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ, ಹೊರದಿನಾಂ ತೆರಳುವೆ ದ್ವಾರಕಾ ನಗರಕ್ಕೆ. ಪಾಂಡವರು ಪಾಂಡವರು ಆ ಪಾಂಡವರಾದರು ಈ ಭೂಮಿಯನ್ನಾಳಲು ಅಸಮರ್ಥರು. ಕೈ ಹಿಡಿದ ದ್ರೌಪದಿ ವಸ್ತ್ರಾಭರಣವಾಗುತ್ತಿದ್ದರು. ನೋಡುತ್ತಾ ಕೈ ಕಟ್ಟಿ ಕುಳಿತ ಆ ಹೇಳಿ ಪಾಂಡವರಿಗೆ ಈ ಭೂಮಿಯನ್ನಾಳುವ ಆಸೆ. ಅರ್ಜುನ ಅಣ್ಣ ಧರ್ಮರಾಯನ ಸಲಹೆಯಂತೆ ನನಗಿಂತ ಮೊದಲೇ ದ್ವಾರಕ್ಕೆ ಹೋಗಿ ಶ್ರೀಕೃಷ್ಣನ ಸಹಾಯವನ್ನು ಪಡೆಯಲು ಹೋಗುತ್ತಿರುವೆಯಾ? ನಾನು ನಿನಗಿಂತ ಮೊದಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಬಲರಾಮನ ಸಹಾಯವನ್ನು ಪಡೆಯುವುದು. ಯಾದವರ ಘನ ಸೈನ್ಯವು ದೊರೆತ ಸುಲಭದಿ ಮಡಿಸುವೆ ಶತ್ರುಗಳ, ಯಾದವರ ಘನ ಸೈನ್ಯವು ದೊರೆತರ ಸುಲಭದಿ ಮಡಿ ಶತ್ರುಗಳ. ಪಾಮಾರಮಣರು ಎಂಬ ಹೋದ ಭೀಮನ
ಭಾಮಾರಮಣರು ಎಂಬ ಸಹೋದರ ವ್ಯೋಮಗೈಗೆ ಆ ಭೀಮನ ಮಧ್ಯಮ ಪಾಂಡವ ಪಾರ್ಥ ತನು ಮಿತ್ರ ಕರ್ಣ ಕೊಟ್ಟಿಹನು ಪಡವ ಮಧ್ಯಮ ಪಾಂಡವ ಪಾರ್ಥನ ವಧಿಸಲು ಮಿತ್ರ ಕರ್ಣ ಕೊಟ್ಟಿಹನು ಪಡವ ಗುರು ಸಿಂಹಾಸನದಲ್ಲಿ ಕುಳಿತು ನಿರತ ವರ್ಷದಿ ದರೆಯಲಾಡುವೆ ಗುರು ಸಿಂಹಾಸನದಲ್ಲಿ ಕುಳಿತು ನಿರತ ವರ್ಷದಿ ದರೆಯಲಾಡುವೆ ಭರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಭರದಿನ ತೆರಳುವೆ ದ್ವಾರಕಾ ನಗರಕ್ಕೆ ಏನಿದು ಮುರಳಿಯ ಗಾನ ಹೃದಯವ ತಣಿವ ಅಮೃತ ಪಾನ ಹೃದಯವ ತಣಿವ ಅಮೃತ ಪಾನ ಏನಿದು ಮುರಳಿಯ ಗಾನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ರಾಮ ಎಲ್ಲಿಹನೋ ಕೃಷ್ಣ ಆ ಕೃಷ್ಣ 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 ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ರಾಜ ಎಲ್ಲಿಹನೋ ಕೃಷ್ಣ ಸತಿ ಸಾಕ್ಷಿಯವನ ನುಡಿ ಮಾಧವ ಸತ್ಯ ಸಾಕ್ಷಿಯವನ ನುಡಿ ಮಾಧವ ಈ ಕ್ಷಣವೇ ಎನ್ನೆಡೆಗೆ ಬರುವ ಈ ಕ್ಷಣವೇ ಎನ್ನೆಡೆಗೆ ಬರುವ ಏನಿದು ಮುರಳಿಯ ಗಾನ ಹೃದಯವ ತಣಿವ ಅಮೃತ ಪಾನ ಹೃದಯವ ತಣಿವ ಅಮೃತ ಪಾನ ಏನಿದು ಮುರಳಿಯ ಗಾನ ಶ್ರೀಕೃಷ್ಣನ ಮುರಳಿಯ ಗಾನ
ಸ್ವಾಗತ ಸ್ವಾಗತ ರುಕ್ಮಿಣಿ ಹೃದಯ ವಿಹಾರಿ ರುಕ್ಮಿಣಿ ಹೃದಯ ವಿಹಾರಿ ಮೋಹನ ಮುರಳಿಯ ಗಾನವಾಹಿನಿ ಮೋಹನ ಮುರಳಿಯ ಗಾನವಾಹಿನಿ ಸ್ವಾಗತ 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 ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಯಿನಿ ಪ್ರೇಸಿ ಬಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಯಿನಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ರುಕ್ಮಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಬಾಮಿನಿ ರುಕ್ಮಿಣಿ ಮಧುರ ವಿಲಾಸ ಮನಮೋಹನ ಹೃದಯ ನಿವಾಸ ಮಧುರ ವಿಲಾಸದ ಮನಮೋಹನ ಹೃದಯ ನಿವಾಸ ಹೃದಯ ನಿರಂತರ ಅನುದಿನ ಅನುಕ್ಷಣ ನಿಮ್ಮಯ ನಮನ ಅನುದಿನ ಅನುಕ್ಷಣ ನಿಮ್ಮಯ ನಮನ ಸ್ವಾಗತ 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 ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದದ ಪಂಚಮ ವೇದ ನಮಸಿನ ಸಿರಿಸಿದ ನವರಾಗ ಲೀಲಾ ರುಕ್ಮಿಣಿ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಬಾಮಿನಿ ರುಕ್ಮಿಣಿ ಸ್ವಾಗತ 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 ವಾಸುದೇವ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ಪ್ರೇಯಸಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠಿರನು ತಮ್ಮ ಕುಲಪುರೋಹಿತರಾದ ದೌಮ್ಯರನ್ನು ಸಂಧಿಗಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಕಳುಹಿಸಿದನು.
ಆದರೆ ಆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ ರುಕ್ಮಿಣಿ. ಯುದ್ಧವೇನೋ ಅನಿವಾರ್ಯವಾಗಿ ಬಂದೊದಗಿದಂತಿದೆ. ಪುನಃ ಯುದ್ಧ? ಹಾಗಾದ್ರೆ ನಿಮ್ಮ ವಿಶ್ರಾಂತಿ ದಿನಗಳಿನ್ನೂ ಕಳೆದು ಹೋದವು. ಗೋಪಾಂಗನೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಮಲಗಿ ಅರೆಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲು ಕನಸು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ ಪ್ರಿಯ. ಪ್ರೇಯಸಿ, ಲೋಕ ಸೇವೆಯ ಹರಕೆಯನ್ನೊತ್ತಾಗಲೇ ನನ್ನ ವಿಶ್ರಾಂತಿಯು ಕೊನೆಗೊಂಡಿತು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಪ್ರೇಯಸಿ. ಹಾಗಾದ್ರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿದರೆ ವೀರ ಹೃದಯವನ್ನು ಅರ್ಥಿಸುವುದು ಸಹಜ. ಏಳು ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತದೃಷಿ ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅದರ ತೀಕ್ಷ್ಣ ದಾರಿಗೆ ಆಹುತಿಯಾಗಲು. ರುಕ್ಮಿಣಿ, ಯುದ್ಧವೇನೋ ಬಂದೊದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ನಾನು ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು ಪ್ರೇಯಸಿ. ಈ ಶಯನಾಕಾರದ ಹೊಸತಿರನ್ನು ದಾಟದಿರಲು ಒಂದು ಅನುಕೂಲ ಕಾರಣವೇ ದೊರೆತಂತಾಯಿತು. ಈ ನಿಮ್ಮ ರಾಜನೀತಿ ಕೌಶಲವನ್ನು ನಾನೀಗ ತಿಳಿದೆನು. ಆದರಿದು ಪರಿಹಾಸ್ಯವಲ್ಲ ತಾನೇ? ಇದು ಪರಿಹಾಸ್ಯವಲ್ಲ ರುಕ್ಮಿಣಿ. ಗೋಪಿಕಾಂಗನೆಯರಿಂದ ಪರಿವೇಷ್ಟಿತನಾಗಿ ಮಧುರ ವೇಣುಗಾನದಿಂದ ವಿಶ್ವ ಸೃಷ್ಟಿಯನ್ನು ನಲಿಸಿದ ಈ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರೀಗಾಗಲೇ ನೋಡಿರುವರು. ಕಂಸ ಶಿಶುಪಾಲಾದಿ ದಾನವರನ್ನು ತನ್ನ ಲೀಲಾ ಮಾತ್ರದಿಂದಲೇ ಸೆದೆಬಡಿದ ಅವನ ಪ್ರಚಂಡ ಅಟ್ಟಹಾಸದಿಂದ ಜಗತ್ತಿನ ಹೃದಯವು ಈಗಲೂ ಕಂಪಿಸುತ್ತಿರುವುದು. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡರಿಂದ ವಿಭಿನ್ನನಾದ ಬೇರೊಬ್ಬ ಕೃಷ್ಣನನ್ನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ, ಆದರೆ ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳದಂತೆ ದರ್ಪಾಂಧ ಕ್ಷತ್ರಿಯ ವೀರರನ್ನು ಅಲ್ಲಿಂದಿಲ್ಲಿಗೆ ಇಲ್ಲಿಂದಲ್ಲಿಗೆ ನಡೆಸುವೆನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರೀಗ ತಿಳಿದಿರುವರು ಪ್ರೇಯಸಿ. ನಾನು ಆ ಅಜ್ಞಾನವನ್ನು ಹೋಗಲಾಡಿಸುವೆನು. ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠವೇರಬಲ್ಲದೆಂಬುದನ್ನು ಈ ಜಗತ್ತಿಗೆ ಸಾರುವೆನು. ಸತ್ಯದ ಚಿರಪ್ರಕಾಶದಿಂದ ಈ ಜಗತ್ತನ್ನು ಬೆಳಗುವೆನು. ರುಕ್ಮಿಣಿ, ದೇವ, ಕುರುಕ್ಷೇತ್ರದಂತಹ ರಕ್ತ ಪ್ರಳಯದಲ್ಲಿಯೂ ಸಹ ಈ ನಿನ್ನ ಪತಿಯ ಕೈಗಳು ಸ್ವಚ್ಛ ಹಿಮದಂತೆ ನಿರ್ಲಿಪ್ತವಾಗಿ ಬೆಳಗುವುದನ್ನು ನೀನು ನೋಡುವೆ.
ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನುಳಿಸುವೆ ಜಗದಿ ಏಕೀ ಚಿಂತನೆ ಏಕೀ ಚಿಂತನೆ. ರುಕ್ಮಿಣಿ, ದರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಯನ ಪ್ರಿಯೇ. ದರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿಯನ ಪ್ರಿಯೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆ ಕಾಯ್ದು ಪೊರವೆ ಜನರ ಏಕೀ ಚಿಂತನೆ ಏಕೀ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಲು ಸತ್ಯ ಧರ್ಮಗಳನ್ನುಳಿಸುವೆ ಜಗದಿ ಏಕೀ ಚಿಂತನೆ ಏಕೀ ಚಿಂತನೆ. ಇಂತಹ ಅಪೂರ್ವ ಸಾಧನೆಯ ಉದ್ದೇಶವೇನು ಪ್ರಿಯ? ರುಕ್ಮಿಣಿ, ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನನ್ನ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ಆ ನನ್ನ ಕನಸು ಇನ್ನೂ ಕನಸಾಗಿಯೇ ಉಳಿದಿರುವುದು ಪ್ರೇಯಸಿ. ಅದಕ್ಕಾಗಿಯೇ ಹಿಂಸಾಪ್ರಿಯರಾದ ಅಸಂಖ್ಯಾತ ದಾನವರನ್ನು ಸಂಹರಿಸಿದನಾದರೂ ಆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ನಾನೀಗ ಅರಿತೆನು. ಅದಕ್ಕಾಗಿ ಮುಂದಿನ ಯುದ್ಧದಲ್ಲಿ ಮಾನವನನ್ನು ಮಾನವನಿಂದಲೇ ನಾಶಗೊಳಿಸುವೆನು. ಒದಗಿದ ಸಂಧಿಯನ್ನು ನಿರಾಕರಿಸಿ ದುರ್ಯೋಧನನು ನನ್ನ ಸಹಾಯವನ್ನು ಬೇಡಲು ಬರುತ್ತಿರುವನು. ಬರಲಿ. ನನ್ನ ಪ್ರಿಯ ಮಿತ್ರ ಪಾರ್ಥ, ಅವನು ನನ್ನ ಸಹಾಯವನ್ನು ಬೇಡಲು ಬರುತ್ತಿರುವನು. ಬರಲಿ ಬರಲಿ. ರುಕ್ಮಿಣಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಅಂಬುದಿ ನಿಧಿಯಂ ದುದಯಿಸಿದೆನ್ನೆಂ ಸಂಭ್ರಮಗೊಳಿಸಿದ ಅಧಿದೇವತೆ. ಅಂಬುದಿ ಅಂಬುದಿ ದಿದಿಯಂ ದುದಯಿಸಿದೆನ್ನೆಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ. ರುಕ್ಮಿಣಿ, ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಸದಮಲ ಶ್ರೀ. ರುಕ್ಮಿಣಿ, ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿ. ದೇವಿಯು ನಿನ್ನ ಭಾವ ನಿರ್ಮಿಸಿದಾಗೆ ನವಗುಣದತಿಶಯ ಭಾರ್ಗವಿ. ಆವ ದೇವಿಯು ನಿನ್ನ ಭಾವ
ನಿರ್ಮಿಸಿದಾಕೆ ನವಗುಣದ ಅತಿಶಯ ಭಾರ್ಗವಿ. ಶಿವಸತಿ ಭವಾನಿಯೋ ಬ್ರಹ್ಮನ ರಸಿವಾಗ್ದೇವಿಯೋ, ಶಿವಸತಿ ಭವಾನಿಯೋ ಬ್ರಹ್ಮನ ರಸಿವಾಗ್ದೇವಿಯೋ, ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿ ಚೆಲುವೆ. ನಿನ್ನ ರೂಪ ರಚಿಸಿದಂತ ಕುಂಚಕ್ಕೆ ನಿತ್ಯ ಬಳುವಳಿಸಲು ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ. ಸುರಭಿ ಶುಭೋದಯದಿ ಸಿರಿದೇವಿಯ ವರಿಸಿದನ. ಬಂದನ್ನ ಬಂದಿಯೊಳಾನಂದ ಪಡಿಸು, ಬಂದನ್ನ ಬಂದಿಯೊಳಾನಂದ ಪಡಿಸು. ಅಂಬುದಿ ನೀದಿಯನ್ನು ತುಜಯಿಸಿದೆನ್ನಂ ಸಂಭ್ರಮಗೊಳಿಸಿದ ಅಧಿದೇವತೆ. ಜಾದುಗೈದೆನ್ನ ಹೃದಯ ರಂಗವ. ರುಕ್ಮಿಣಿ, ಜಾದುಗೈದೆನ್ನ ಹೃದಯ ರಂಗವ, ಮೋದದಿ ಸೆಳೆದ ಸದಮಲ ಶ್ರೀ. ಮೋದದಿ ಸೆಳೆದ ಸದಮಲ ಶ್ರೀ ಅಂಬುದಿ ನಿಧಿ. ಆವದೇವನು ನಿನ್ನ ಭಾವ ನಿರ್ಮಿಸಿದ ನವಗುಣಶೀಲ ಜನಾರ್ದನ. ಆವದೇವನು ನಿನ್ನ ಭಾವ ನಿರ್ಮಿಸಿದ ನವಗುಣಶೀಲ ಹೋಗು ಪ್ರೇಯಸಿ, ನಾನು ಕ್ಷಣಕಾಲ ನಿದ್ರಿಸುವೆನು. ಪುನಃ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ತಮ್ಮಿಚ್ಛೆಯಂತೆ ಆಗ್ಲಿ ದೇವ. ಸ್ವಾಮಿ ನಿದ್ರಿಸುವಂತಿದೆ, ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವಾ, ಜರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಹಾಗೆ.
ಕಪಟ ನಾಟಕ ಸೂತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ಪಾತ್ರಧಾರಿ ಕಪಟ ನಾಟಕ ಸೂತ್ರಧಾರಿ ನಾನಾ ವೇಷದ ನೀ ಪಾತ್ರಧಾರಿ ಆನಂದ 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 ಪರಮಾನಂದ ನಿನ್ನಯ ಜಾನ ನಿನ್ನಯ ಜ್ಞಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಹರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಶಾಂತಾಕಾರ ಕೃಷ್ಣ 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 ಶಾಂತಾಕಾರ ಶಾನ ಗೋಚರ ಶಾಂತಾಕಾರ ಶಾನ ಗೋಚರ ನಿತ್ಯ ನಿರಂತರ ಸತ್ಯ ಸ್ವರೂಪ ನಿರಂತರ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ಶ್ರೀಕೃಷ್ಣ ಪರಮಾತ್ಮರು ಮಲಗಿರುವರು ನೇನು ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲಿ ಕುಳಿತು ಕಾಯುವೆನು. ಏನೀ ಭವನದ ಶೃಂಗಾರ ವೈಭವ, ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ. ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ, ನವಿಲು ಸಾರಂಗ ಪಕ್ಷಿಗಳು ಹೇಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳು ಹೇಗೆ ತಳತಳಿಸುತ್ತಿವೆ, ದೇವಲೋಕಾದಿ ಲೋಕ ಧರಗಿ ಧರೆಗಿಳಿದಂತಿದೆ, ಬಲ ಬಲ ಬಲವ ದೇವಲೋಕಾದಿ ಲೋಕವೇ ಧರಗಿ ಧರೆಗಿಳಿದಂತಿದೆ, ಎನಿತು ಈ ಕೃಷ್ಣ
ದರ್ಪದ ಸಿರಿತನ ಏಳಿ ಪವನದ ವೈಭವ ನೋಡಲಾಶ್ಚರ್ಯ ಹೋಗಿದೆ ಏಳಿ ಪವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏಳಿ ಪವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏಳಿ ಪವನದ ವೈಭವ 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 ಚಿತ್ರಕಲೆಗಳ ವೈಭವ ಏನೀ ಭವನದ ಶೃಂಗಾರ ವೈಭವ ನವರತ್ನ ಖಚಿತವಾದ ಮಂಟಪಗಳು ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಕಂಗೊಳಿಸುತ್ತಿರುವ ಈ ದೇವೇಂದ್ರನ ಅಮರಾವತಿಯಂತೆ ನೋಚಿಸುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಭವನ. ಹಬ್ಬಬ್ಬ, ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದರೆ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡಗಳಂತೆ ಕರಗಿ ಮಳೆಗರದಂತೆ ಭಾಸವಾಗುತ್ತಿದೆಯಲ್ಲ. ಸುಗಂಧ ಸೂಸುವ ತರುಲತೆಗಳು, ಜೀವಂತ ಸುಂದರಿಯಂತಿರುವ ಶಿಲಾ ಬಾಲಿಕೆಯರು, ತಾವರೆಯಂತಹ ವದನ, ನಕ್ಷತ್ರದಂತಹ ನಯನ, ಸಂಪಿಗೆಯಂತಹ ನಾಸಿಕ, ಬಳ್ಳಿಯಂತೆ ಬೆಳಕುತ್ತಿರುವ ಈ ನಡುವು, ಆ ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಹಾಸ, ಇವರನ್ನು ನೋಡುತ್ತಿದ್ದರೆ, ಈರ್ವರನ್ನು ನೋಡುತ್ತಿದ್ದರೆ ನಾನೇ ಒಮ್ಮೆ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ದುರ್ಯೋಧನ. ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುಲ ತಿಲಕ ಕೌರವೇಶ್ವರ, ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಗೌರವ ಗೌರವ ಸಾಮ್ರಾಜ್ಯ ಚಕ್ರೇಶ್ವರ. ಭಲೆ ಭಾರತಗೆರೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ ಭಲೆ ಚಕ್ರ ಧರ್ತೆಕೆರೆ ಅಖಿಲ ಸಾಮ್ರಾಜ್ಯ
ಕೌರವ ರಣರಂಗ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ಭಲೆ ನರ್ತಕಿಯರೇ ಕರದಲ್ಲಿ ಕದೆಯನು ಹಿಡಿದಿಹ ವೀರ ಕರದಲ್ಲಿ ಕದೆಯನು ಹಿಡಿದಿಹ ವೀರ ತುನಿಸಿದ ಹುಲಿಯಾಕಾರ ಕರದಲ್ಲಿ ಕದೆಯನ್ನು ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕುರಿಮೀಸೆಯ ದೊರೆ ಈ ಸರದಾರ ಉರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ 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 ಸುಸ್ವಾಗತ ಗುರುನಂದನ 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 ಏನಿ ಭ್ರಾಂತು ಏನಿ ಭ್ರಾಂತು ಎಲ್ಲವೂ ನನ್ನ ಕನಸಿನಂತೆ ಭಾಸವಾಗುತ್ತಿದೆಯಲ್ಲ ಅಥವಾ ಕೃಷ್ಣನ ಮೋಹ ಏನಾದರೂ ನನ್ನನ್ನು ಆವರಿಸಿರುವುದೇ? ಕೃಷ್ಣ, ನಿನ್ನ ಮಾಯಾ ಶಯನಗಾರವನ್ನು ಕಂಡು ಬೆರಗಾಗುವನಲ್ಲ ಈ ಕೌರವೇಶ್ವರ. ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆಯ ಕುವರ, ಗೌಂಧಾರ್ಯ ಗರ್ಭ ಸಂಜಾತ ಈ ಕೌರವೇಶ್ವರನ ಭವನಕ್ಕಿಂತಲೂ ಅತಿಶಯವೇ, ರಮಣೀಯವೇ, ಶೋಭಾನಮಾನವೇ? ಅಸಂಭವ. ಅಂತೂ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ಮೊದಲೇ ದ್ವಾರಕಾ ನಗರಕ್ಕೆ ಬಂದಾಯಿತು. ಇನ್ನು ನನ್ನ ಭಾಗ್ಯೋದಯವು ಹೇಗಿರುವುದೆಂದು ನೋಡುವೆನು. ಸಾತ್ಯಕಿ, ಎಲ್ಲಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮರು ವಿಶ್ರಮಿಸುತ್ತಿರುವರು. ನೇನು ಎಚ್ಚರಗೊಳ್ಳರು, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು, ಕೃಷ್ಣನು ವಿಶ್ರಮಿಸುತ್ತಾರೆ? ವಸಂತ ಕುಸುಮಾಗ್ರಣಿತ ಕುಸುಮದರ ಸುಗಂಧ ಪರಿಮಳ ಕಂಪಿನಿಂದ ಕೂಡಿದ ಚತುರ್ದಶ ಭುವನಗಳಲ್ಲಿಯೇ ಅಚಲ ಕೀರ್ತಿ ಗಳಿಸಿ ಮೆರೆದ ಮಥುರಾ ನಗರಿಯ ಹರಸು ನಂದಗೋಪಾಲನು ಹಗಲು ವೇಳೆಯಲ್ಲಿಯೇ ನಿದ್ರಿಸುತ್ತಿರುವನೆಂದರೆ ಕಾರಣವೇನು ಇರಲೇಬೇಕು. ಇರಲಿ ಇರಲಿ, ಈತನು ಎಚ್ಚರಗೊಳ್ಳುವವರೆಗೂ ನಾನು ಈ ಮಂದಿರದಲ್ಲಿಯೇ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆನು. ಸಾತ್ಯಕಿ, ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮನಿಗೊಪ್ಪಿಸಿ ತಾನು ಮಾತ್ರ ಸುಖತಲ್ಪದಲ್ಲಿ ಲೀನವಾಗಿರುವ ಈ ನಿಮ್ಮ ಕೃಷ್ಣನು ಎಂತಹ ಸುಖ ಪ್ರಶ್ನೆಯ? ಅದರಲ್ಲಿ ಸಾತ್ಯಕಿ, ನಿನ್ನ ಬಳಿ ಒಂದು ಮಾತಿದೆ. ಏನದಕ್ಕೂ ರಾಜ? ಆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದನ್ನು ನಾವು ಹೇಳಲು ಸಾಧ್ಯವಿಲ್ಲ.
ಏಕೆ ಸಾಧ್ಯವಿಲ್ಲ ಸಾತ್ಯಕಿ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ನಾವು ಶ್ರೀಕೃಷ್ಣ ಪರಮಾತ್ಮರು ಎಲ್ಲಿರುವರೋ ನಾವು ಅಲ್ಲೇ ಇರುವೆವು. ಸರಿಯಾಗಿ ಹೇಳಿದೆ ಸಾತ್ಯಕಿ. ಗುರುವಿಗೆ ತಕ್ಕ ಶಿಷ್ಯನಾಡುವ ಮಾತಲ್ಲವೇ? ಶ್ರೀಕೃಷ್ಣ ಪರಮಾತ್ಮನೇನಾದರೂ ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಮಾಧವನ ಸಹಿತ ಯಾದವರ ಸೈನ್ಯವು ನಮ್ಮ ವಶ ಅಲ್ಲವೇ ಸಾತ್ಯಕಿ? ಓಹ್, ಸಂದೇಹವಿಲ್ಲ. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಹಾಗೆ ಆಗಲಿ ಸಾತ್ಯಕಿ. ನಾನಾರು ಚಂದ್ರಕುಲ ಚಕ್ರೇಶ್ವರ ಐತಾಮಹ ದಿಗ್ದಿಗಂತರಾದ ನಾನು ಈ ಗೋಪಾಲಕರ ಪಾದದಡಿಯಲ್ಲಿ ಕುಳಿತುಕೊಂಡು ಅಸಂಭವ ಅಪಮಾನ. ಈ ಕುರುಚಕ್ರೇಶ್ವರನಿಗೆ ಉಚಿತವಾದ ಸ್ಥಾನ ಸ್ಮರಿಸುತ್ತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆಯೋ ತಂದೆ. ಪರಮಾತ್ಮ ಎಂದಿಗೆ
ಸಾತಕಿ ಸಾತಕಿ, ಎಲ್ಲಿ ನನ್ನ ಪ್ರಾಣಸಕನು? ಎಲ್ಲಿ ನಿನ್ನ ಪ್ರಾಣಸಕ? ಏಕೆ, ಏನಾಯಿತು ಸಾತಕಿ? ನಿನ್ನ ಹಾಲಸ್ಯ ಪ್ರವೃತ್ತಿಯಿಂದ ಶ್ರೀಕೃಷ್ಣ ಪರಮಾತ್ಮರು ಸಹಾಯವನ್ನು ಪಡೆಯುವರು. ಎಂತಹ ವಿಡಂಬನೆ ಪಾರ್ಥ! ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೆ ಏಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನನಗೆ ಆನಂದದ ವಿಷಯವೇ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿ ಸಂಗಡ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ಹೊರಡುವೆ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವು ಸದಾ ನಿನ್ನ ಮೇಲಿರಲಿ. ಮತ್ತೆ ಬರುವೆನು. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂದು ತಿಳಿದ ಬಳಿಕವಷ್ಟೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲೇ ದ್ವಾರಕೆಗೆ ಬಂದಿರುವೆನು. ಸುಯೋಧನ, ಗುರು ಸನ್ನಿಧಿಗೂ ದೈವ ಮಂದಿರಕ್ಕೂ ಮೊದಲು ಬಂದರೇನು ಕೊನೆಗೆ ಬಂದರೇನು, ಅವರವರ ಭಾವಾನುರೂಪದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತುಕೊಂಡರೆ ಕಾರ್ಯವಾಗುವುದೇ ಧನಂಜಯ? ಇಂತಹ ಸಂದರ್ಭದಲ್ಲಿ 4-6 ಕಡೆ ತಿರುಗಿದರಲ್ಲವೇ ಹಲವು ರಾಜರ ಸಹಾಯ ಸಹಕಾರ ದೊರಕುವುದು. ಸುಯೋಧನ, ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದದಡಿಯಲ್ಲಿ ಕುಳಿತು 4-6 ಇತರುಣಿಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಪಾರ್ಥ, ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ಕುರುರಾಜ. ಕುರು ಪಾಂಡವರ ರಕ್ತದ ಮನೆಗಳಲ್ಲಿ ಒಂದೇ ಪವಿತ್ರವಾದ ರಕ್ತ ಹರಿಯುತ್ತಿದೆ ಎಂಬುದನ್ನು ನಾನು ಮರೆತಿಲ್ಲ. ನಾನು ಮರೆತಿಲ್ಲ, ಮರೆಯುವುದೂ ಇಲ್ಲ. ರಾಜ ಮುಕುಟವನ್ನು ಧರಿಸಬೇಕೆಂಬ ತ್ವಚ್ಛಾಕಾಂಕ್ಷೆಯು ಇವನನ್ನು ಅಲ್ಲಿಂದ ಇಲ್ಲಿಯವರೆಗೂ ಕರೆತಂದು ವೃಥಾ ದಣಿದು ಬಂದ ಪಾರ್ಥ, ನಡೆಯಲಿ ನಿನ್ನ ಚತುರತೆಯ ಕೌಶಲ್ಯ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಅಳಿದು ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ 7, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಇರುವುದು. ಶಬರಿಗ ಭಯವನಿತ್ತ ಪ್ರಭುವೇ ಹೇಳೋ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳೋ. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಪರಮ ಕೃಪಾಳೋ. ಪರಮಾತ್ಮ, ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸಲಾಟದ ಭವಬಂಧನ, ನಿಗಿಸಲಾಟದ ಭವಬಂಧನ, ಓ ಸಿಂಧು ಶಯನ. ಹೇ ಪರಮಾತ್ಮ, ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಪರಮಾತ್ಮ, ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ. ಓ ಸಿಂಧು ಶಯನ ಸುಂದರ ವದನ, ನಿಗಿಸಲಾಟದ ಭವಬಂಧನ, ನಿಗಿಸಲಾಟದ ಭವಬಂಧನ. ಯುಗದ ಪರ್ಯಂತವು ನೀನು ನಗುತ್ತಲಿ ಜಗವ ಬೆಳಗಿದೆ. ಪರಮಾತ್ಮ, ಯುಗದ ಪರ್ಯಂತವು ನೀನು ನಗುತ್ತಲಿ ಜಗವ
ಬೆಳಗಿದೆ ಮೃಗಮನೆ ಗರ್ವದ ಆಶ್ರಯ ನಳಿಗೆ ಮೋಕ್ಷವ ನೀಡಿದ ತಂದೆ ಮೃಗಮನೆ ಗರ್ವದ ಆಶ್ರಯ ನಳಿಗೆ ಮೋಕ್ಷವ ನೀಡಿದ ತಂದೆ ಓ ಸಿಂಧು ಶಯನ ಸುಂದರ ವದನ ನಿಧಿಸಲಾಟದ ಭವಬಂಧನ ನಿಧಿಸಲಾಟದ ಭವಬಂಧನ ಪರಮಾತ್ಮ ಪಾಂಡವರ ಹಾರಾಜವರೇಣ್ಯ ಬ್ರಹ್ಮಾಂಡದಲ್ಲಿ ನೀನ ಶರಣ್ಯ ಪರಮಾತ್ಮ ಪಾಂಡವರ ಹಾರಾಜವರೇಣ್ಯ ಬ್ರಹ್ಮಾಂಡದಲ್ಲಿ ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೈಡಲು ಹೇ ಜನಾರ್ದನ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮರೈಡಲು ತ್ವರಿತದಿ ಬಂದು ಕಾಯ್ದೆ ನಿನ್ನಂದು ಇಂದು ಮೌನವೇ ಜನಾರ್ದನ ಪರಮಾತ್ಮ ತ್ವರಿತದಿ ಬಂದು ಕಾಯ್ದೆ ನಿನ್ನಂದು ಇಂದು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರ ವದನ ಓ ಸಿಂಧು ಶಯನ ಸುಂದರ ವದನ ನಿಧಿಸುಲೋಕದ ಭವಬಂಧನ ನಿಧಿಸುಲೋಕದ ಭವಬಂಧನ ಓ ಸಿಂಧು ಶಯನ ಸುಂದರ ವದನ ಏಳು ಜನಾರ್ದನ ಯಾರು? ಧನಂಜಯ, ಕುಶಲವೇ? ಸಮಾಚಾರವೇನು? ಈ ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ದೇವಾ ನಿನ್ನ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಳವಲ್ಲವೇ ದೇವ? ವಾಸುದೇವ ಯಾರು? ಚಂದ್ರಕುಲ ಚಕ್ರೇಶ್ವರ ಭಾವ ಕೌರವೇಶ್ವರ. ಯಾವಾಗ ಬಂದಿರಿ? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೇ ಭಾವ. ಕುರುಕುಲ ಚಕ್ರವರ್ತಿಯಾದ ನೀವು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ. ಕೃಷ್ಣ ಭಾವ, ನಿದ್ರೆ ಬಂದವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಷಧಾರಿಗಳು ಎಚ್ಚರಿಸಲು ಸಾಧ್ಯವಿಲ್ಲ. ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನನು ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಬಲೆ ಬಲ ಕಪಟ ನೋಟಕ ಸೂತ್ರಧಾರಿ. ಹಾಗೇನಿಲ್ಲ ಭಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕಾರಣ ಬರ ಸಿಡಿಲು ಬಡಿದಂತ ಭೀಕರ ಬರದಿಂದ ಬಂದಿರುವುದು ಗುರು ಪಾಂಡವರ ಸಂಗ್ರಾಮ. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವೆ. ಏನು, ಗುರುಪಾಂಡವರ ಸಂಗ್ರಾಮವೇ? ಹಾಗಾದರೆ ಅರ್ಜುನ, ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು? ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ಜನಾರ್ದನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನಮಗೆ ಸಹಾಯ ಮಾಡಲೇಬೇಕು ದೇವ. ಇಲ್ಲ ವಾಸುದೇವ, ನೀನು ನಮ್ಮ ಬೀರ್ವರಿಗೂ ಸಮಾನ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವಿರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ನಿನ್ನ ಬಳಿಗೆ ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದಲ್ಲವೇ ಭಾವ? ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಏನವೋ ಕಪಟಿ. ಅದಿರಲಿ, ನಾನು ನಿಮ್ಮಿಬ್ಬರಿಗೂ ಸಹಾಯವನ್ನು ಮಾಡುವೆನು. ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಭಾವ. ಏನು ನಿನ್ನ ಸಲಹೆ? ಭಾವ, ಯುದ್ಧವು ಎಂತಹ ದುಡುಕಿನ ಕಾರ್ಯ ಎಂಬುದನ್ನು ನೀನು ಬಲ್ಲೆಯ. ಇಹಲೋಕ ರಾಜರಾಳಿದ ಮರ್ಮ
ಬಾವಾ ಕೃಷ್ಣ ನೀ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ನಿರಾಸೆ. ಬಾವಾ ಕೃಷ್ಣ ಅರ್ಜುನ ಪರಮಾತ್ಮ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಬಾವಾ ಕೃಷ್ಣ ಬಾವಾ ಸದೆಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಬಾವಾ ಕೃಷ್ಣ ಸದೆಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂಧು ಬಳಗ ರಕ್ತದಿಂದ ಬಾವಾ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ ಬಾವಾ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ. ಅರ್ಜುನ ಬಂಧು ಬಳಗ ರಕ್ತದಿಂದ ಬಂಧು ಬಳಗ ರಕ್ತದಿಂದ. ಬಾವಾ ಹೇಳು ಬಾವಾ ಬಂಧು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ. ಮಾರಣ ಹೋಮ ನೀ ಮಾಡಬೇಡ ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡ ಈ ಹಠ ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ ಕೇವಲ ರಾಜ್ಯದ ಮೇಲಿನ ಆಸೆಯಿಂದಾಗಿ ಪವಿತ್ರವಾದ ಈ ಮಾತೃಭೂಮಿಯನ್ನು ಭಯಂಕರ ರಕ್ತಧಾರೆಯಿಂದ ತೋಯಿಸುವಿರೇಕೆ? ಪಾಂಡವರು ನೀವು ಸಹೋದರರಲ್ಲವೇ? ನೀವೀರ್ವರು ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ಒಳಿತಲ್ಲವೇ ಭಾವ? ಕೃಷ್ಣ ನಿನ್ನ ಹಿತವಚನವನ್ನು ಕೇಳಲು ನಾನು ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಈಗ ನನಗೆ ಸಹಾಯ ಮಾಡುವೆಯೋ ಅಥವಾ? ಭಾವ, ಮುಂದೊದಗುವ ಅನರ್ಥಗಳನ್ನು ಎದುರಿಸಲು ನೀನು ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಇರಲಿ, ನಾನು ನಿಮ್ಮೀರ್ವರಿಗೂ ಸಹಾಯವನ್ನು ಮಾಡುವೆನು. ಆದರೆ ಅರ್ಜುನನು ನಿನಗಿಂತಲೂ ಚಿಕ್ಕವನು.
ತನಗೆ ಬೇಕಾದುದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿರುವುದು. ಈಗ ಕೇಳಿರಿ, ಅಪ್ರತಿಮ ವೀರಭಟರಿಂದೊಡಗೂಡಿದ ಅಣ್ಣ ಬಲರಾಮ ಸಹಿತ 11 ಅಕ್ಷೋಹಿಣಿ ಯಾದವ ಸೈನ್ಯದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಪಾರ್ಥ ನಿನಗಾವುದು ಬೇಕು? ಪರಮಾತ್ಮ, ಈ ನಿರಸ್ತ್ರನಾದರೂ ನಾನು ನನ್ನೇ ಒಂದುವೇನು ದೇವ. ತಥಾಸ್ತು ಪಾರ್ಥ. ಯುದ್ಧ ವಿಮುಖನು ನಿರಸ್ತ್ರನೂ ಆದ ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗಬೇಕಾದ ಪ್ರಯೋಜನವಾದರೂ ಏನು? ಕೃಷ್ಣ, ಬಾವಾ, ನನಗೆ ನಿನ್ನ ಅಕ್ಷೋಹಿಣಿ ಸೈನ್ಯವೇ ಸಾಕು. ಬಲೆ ಬಲೆ ಬಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ಎಷ್ಟೇ ಆಗಲಿ ಚಂದ್ರಕುಲ ಚಕ್ರೇಶ್ವರನಲ್ಲವೇ? ಅಲ್ಲವೇ ಬಾವ? ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಅರ್ಜುನ, ಕೃಷ್ಣ, ಬಾವ, ಬಡಿರೆ ಏನಿದು ಕಣ್ಸನ್ನಯ ಕಪಟ ಮೋಸ. ಕೃಷ್ಣ, ಬಾವ, ಬಳಿರೆ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ಹರಿಸೆ. ಮೃತ್ಯುತಾಂಡವ ಪ್ರಳಯ ಸಿಂಹನಾದ. ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸೈಸಲಾರ. ರಣಭೋ ಆಯುಧವಂ ಧರಿಸದಿರೇ. ಕೃಷ್ಣ, ಬಾವ, ರಣದೋ ನೀ ಆಯುಧವಂ ಧರಿಸದಿರೇ. ಏಡಿ ಪಾಂಡವರ ಅದೆಂತು ಪಾಲಿಪೆಯೋ. ನೋಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ. ಏ ಮುಕುಂದ, ಕೃಷ್ಣ, ಬಾವ, ಭಕ್ತರನ್ನೆತ್ತಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದುಕೊಂಡೆಯ? ಪಾಂಡವರೆಂದರೆ ನಿನಗದೆಷ್ಟು ಮಮಕಾರ, ಅದರಲ್ಲಿಯೂ ಈ ನಿನ್ನ ಪ್ರಾಣಮಿತ್ರ ಅರ್ಜುನನೆಂದರೆ ಬಲು ಮಮತೆ. ಆದರೂ ಬಾಧಕವಿಲ್ಲ ಕೃಷ್ಣ. ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಯಾರ ಪಕ್ಷವಾಗಿಯೂ ಆಯುಧಗಳನ್ನು ಹಿಡಿದು ಯುದ್ಧ ಮಾಡುವುದಲ್ವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಬಾವ, ಆಡಿದ ಮಾತುಗಳನ್ನು ಮಾಡಿದ ವಾಗ್ದಾನವನ್ನು ಯಾರಾದರೂ ಮರೆಯುವುದುಂಟೆ? ಅದರಲ್ಲಿಯೂ ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರಿಕೆಯಿಂದಲೇ ಇರುವೆನು. ಇರಲೇಬೇಕು. ಈಗ ಆ ಮಾತುಗಳೇಕೆ? ನಡೆ ಬಾವ, ಸೈನ್ಯಕ್ಕೆ ಆಜ್ಞಾಪಿಸುವೆನು. ಕೃಷ್ಣ, ಬಾವ, ಒಳ ಸಂಚು ಫಲಿಸಿತೆಂದು ಹಿಗ್ಗಬೇಡ. ಮುಂದೆ ಸಂಧಿಸೋಣ. ಎಲ್ಲಿ ಬಾವ? ಭೀಕರ ಸಮರಾಂಗಣದಲ್ಲಿ. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವ. ಆಹಾ, ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಭಗವಾನ್ ವಾಸುದೇವನು, ನನ್ನ ಪ್ರಾಣ ಸಮಾನ ಬಂಧುವಾದ ವಾಸುದೇವನು ಇಂದು ನನ್ನ ರಥದ ಸಾರಥಿಯಾಗಲು ಒಪ್ಪಿದನು. ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು, ಸಫಲವಾಯಿತು, ಸಫಲವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತಹ ಅಕಾರ್ಯವನ್ನು ಮಾಡಿದೆ! ಹರಿತವಾದ ಖಡ್ಗವನ್ನು ಬಿಸಿಟು ಹೊರೆಯನ್ನಾಶ್ರಯಿಸುವ ಮಂದಮತಿಯಂತೆ ಮುಂದನರಿಯದೆ ರಣದುರಂದರವಾಗಿ ಮೆರೆಯುತ್ತಿರುವ ಆ ಬಲರಾಮಾದಿ ಬಲವನ್ನು ಬಿಟ್ಟು ನನ್ನನ್ನೇ ಕೈಯ ಕಟ್ಟಿಕೊಂಡು ಒದ್ದಾಡುತ್ತಿರುವೆ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಾನು ನಿನ್ನನ್ನು ಹೊಂದಿದೆನು ಕೃಷ್ಣ, ಹೊಂದಿದೆನು. ಮಾಧವ ನಿನ್ನ ದಯದೆ, ಮಾಧವ ನಿನ್ನ ದಯದೆ, ಒಂದುವೆ ನಾದಯ ಭಯವಿಲ್ಲದೆ ಬಿಡದೆ. ಒಂದುವೆ ನಾಜಯವ ಭಯವಿಲ್ಲದೆ ಬಿಡದೆ. ಪುರಹರಿ ನಿನ್ನಯ ಗೆಲುಮೆಯ ಬಾಳದೆ.
ವೇತಕ್ಕೆ ವಿಜಯ ವಿಜಯ ಕಾತರ ವೇತಕ್ಕೆ ವಿಜಯ ಕರದೊಳು ಗಾಂಡೀವ ಪಿಡಿದಿಹೆಯೋ ದೃಢದಿ ಅರ್ಜುನ ಕರದೊಳು ಗಾಂಡೀವ ಪಿಡಿದಿಹೆಯೋ ದೃಢದಿ ಎದೆಗೆಡದಿರು ಜೋಕೆ ಕಡುದೀರ ನೀ ನೆನೆಸಿ ಎದೆಗೆಡದಿರು ಜೋಕೆ ಕಡುದೀರ ನೀ ನೆನೆಸಿ ಕಾತುರ ವೇತಕ್ಕೆ ವಿಜಯ ವಿಜಯಕ್ಕೆ ಕಾರಣ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಪಾರ್ಥ ಪಾರ್ಥ ನಿನ್ನಯ ಹಿತವ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೋರೆವೆ ಪಾರ್ಥ ಅನವರತವು ನಿನ್ನ ಬಿಡದಲೆ ಪೋರೆವೆ ಮನದನು ಮಾನವ ಪಾರ್ಥ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ 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 ಸಾಧಿಸು ಕಾರ್ಯ ಭಯವೇತಕ್ಕೆ ಇನ್ನು ಪಾರ್ಥ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತುರ ವೇತಕ್ಕೆ ವಿಜಯ ವಿಜಯ ಕಾತುರ ವೇತಕ್ಕೆ ವಿಜಯ ವಿಜಯ ರಥದ ಸಾರಥಿಯಾಗು. ನಿನ್ನ ವರದಾಸ್ತವು ನನ್ನ ರಥಗಳ ರಜ್ಜುಗಳಲ್ಲಿಯರಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಹೆಚ್ಚೇನು ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡಗಳು ನಲಿದಾಡುವುದನ್ನು, ಧರ್ಮದ ಚಿರಪುಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು.
ಆಗಲಿ ಪಾಂಡವ. ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ ಪರಮಾತ್ಮ. ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ ಮಾದೆಯಿಂದೋ ತವ ಕರುಣೆಯ ಬಲ್ಲದೆ ಧನ್ಯನಾದೆಯಿಂದೋ ನಿಮ್ಮ ತವ ಕರುಣೆಯ ಬಲ್ಲದೆ ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ ಪರಿಪರಿಯ ಪರಿಭವದಿಂದ ದರೆಯೊಳೋ ನೊಂದೆ ಮೈಯನ ಪಾರ್ಥ, ಪರಿಪರಿಯ ಪರಿಭವದಿಂದ ದರೆಯೊಳೋ ನೊಂದೆ ಮೈಯನ ಪರಿಹರಿಸಿ ಕಾಯೋ ಪ್ರಭುವೇ ಶರಣದಲ್ಲಿ ಪಾರ್ಥ, ಶಿರವ ಹಿಡಿವೆ. ಪರಮಾತ್ಮ ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವ ಹಿಡಿವೆ. ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ ಕದನದಲ್ಲಿ ಪುದುಪತಿ ಜಯವ ಅದ ಗೆಡಿಸಿ ಗೆಲುವ ತರುವ ನಾವು. ಕದನದಲ್ಲಿ ಪುದುಪತಿ ಜಯವ ಅದ ಗೆಡಿಸಿ ಗೆಲುವ ತರುವ ನಾವು. ಮಾಧವನಿಯನ ಒಲಿಗೋ ಸಾರಥಿಯ ಭಾರವ ವಹಿಸಿದೆಯ. ಮಾಧವನಿಯನ ಒಲಿಗೋ ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆನಾ ಹರಿಯೇ ಧನ್ಯನಾದೆನಾ ಧನ್ಯನಾದೆನಾ ಧನ್ಯನಾದೆನಾ. ನಾನಿನ್ನೂ ಹೊರಡುವೆನು. ಇನ್ನಿಚ್ಛೆ ಪಾರ್ಥ. ಇಂದು ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದ್ದೇ ಹೋದರೂ ಮಧ್ಯಾಹ್ನ ಬಲವುಳ್ಳ ಬಲರಾಮದೇವ ಸಹಿತ ಇಡೀ ಅಕ್ಷೋಹಿಣಿ 12 ಸೈನ್ಯವೇ ನನ್ನವು ಕೈವಶ. ಎಲವೋ ದ್ವಿತೀಯ ಪಾಂಡವ, ಉಕ್ಕಿ ಬರುತ್ತಿರುವ ಭೋರ್ಗರ ಸಂಗ್ರಾಮದಲ್ಲಿ ನಿನ್ನ ಒಡಲನ್ನು ಸೀಳಲು ನನ್ನ ನೆಚ್ಚಿನ ಗದೆಯಿಂದ ನನ್ನ ಉಕ್ಕಿನ ಬಾಹುಗಳು ಹೀಗೆ ಹೀಗೆ ಕುಡಿಯುತ್ತಿವೆ. ಅಖಂಡ ಸಾಮ್ರಾಜ್ಯ ನನ್ನ ಸೊತ್ತು. ಹಸ್ತಿನಾವತಿಯ ರತ್ನ ಖಚಿತವಾದ ಸಿಂಹಾಸನ ಸದಾ ನನ್ನ ಅಧೀನದಲ್ಲಿಯೇ ಇರಬೇಕು. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕರಿಸುವ ಆ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿಯೇ ರೋರಾಗಿದೆ. ಇದಕ್ಕೆ 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 ಅಡ್ಡಿ ಬಂದ ಆ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ.
ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ಆ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಸಪುದಿ ಸೈನ್ಯವೋದಿ ಸಮರ ವೀರರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು ಶಲ್ಯ ಶಕುನಿ ಸೈನ್ಯವೋದಿ ಸಮರ ವೀರರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು ಪಾರ್ಥನ ಚಿರ ಆರಿಸುವ ವೀರಕರ್ಣನು. ಭೀಮನನ್ನು ಸೀಳಿ ಬಿಡುವ ಎನ್ನ ತಮ್ಮನು ಪಾರ್ಥನ ಚಿರ ಆರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ.